ಈಗ ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಸರ್ಫೇಸಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಈಸ್ ಈಕ್ವಲ್ ಟು 3 ಅಟ್ ದ ಪಾಯಿಂಟ್ 2, -1, 2. ಫಸ್ಟ್ ಇದನ್ನ ಬರ್ಕೊಳ್ಳಿ. ನೋಡಿ, ಇದು ಫಾರ್ಮುಲಾ ಕಾಸ್ ಥೀಟಾ ಅಂದರೆ ಗ್ರಾಡ್ ಫೈ 1 ಡಾಟ್ ಗ್ರಾಡ್ ಫೈ 2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾಡ್ ಫೈ 1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾಡ್ ಫೈ 2. ಇಲ್ಲಿ ಗ್ರಾಡ್ ಫೈ 1 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಫಾರ್ಮುಲಾ ಏನಂದರೆ ಗ್ರಾಡ್ ಫೈ ಅಂದರೆ ಡೋ ಫೈ 1 ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ 1 ಬೈ ಡೋ ವೈ ಜೆ ಪ್ಲಸ್ ಡೋ ಫೈ 1 ಬೈ ಡೋ ಝೆಡ್ ಕೆ. ಇದು ಗ್ರಾಡ್ ಫೈ 1ಗೆ. ಗ್ರಾಡ್ ಫೈ 2ಗೆ ಫೈ ಜಾಗದಲ್ಲಿ ಫೈ 2 ಬರುತ್ತೆ. ಈಗೇನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಫಸ್ಟ್ ಬರ್ಕೊಳ್ಳಿ. ಈಗೇನು ಮಾಡಿ ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಈಗ ನೋಡಿ, +9 ಈ ಕಡೆ ಬಂದರೆ -9 ಈಸ್ ಈಕ್ವಲ್ ಟು 0. ಇದನ್ನ ಫೈ 1 ಅಂತ ತಗೊಳ್ಳಿ. ಲೆಟ್ ಫೈ 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 9. ಇಲ್ಲಿ ಗ್ರಾಡ್ ಫೈ 1 ಮಾಡಬೇಕು. ಇದಕ್ಕೆ ಫಾರ್ಮುಲಾ ಡೋ ಫೈ 1 ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ 1 ಬೈ ಡೋ ವೈ ಜೆ ಪ್ಲಸ್ ಡೋ ಫೈ 1 ಬೈ ಡೋ ಝೆಡ್ ಕೆ. ಇಲ್ಲಿ ಗ್ರಾಡ್ ಫೈ 1 ಈಸ್ ಈಕ್ವಲ್ ಟು ಡೋ ಫೈ 1 ಬೈ ಡೋ ಎಕ್ಸ್ ಅಂದರೆ ಫೈ 1ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನೋಡಿ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು 2x ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0 ಮತ್ತು ಎಕ್ಸ್ ಇಲ್ಲ ಅಂದರೆ 0, ಎಕ್ಸ್ ಇಲ್ಲ ಅಂದರೆ 0 ಇಂಟು ಐ ಪ್ಲಸ್ ಫೈ 1ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಇಲ್ಲ ಅಂದರೆ 0, ಇದಕ್ಕೆ 2y ಪ್ಲಸ್ 0 ಮೈನಸ್ 0 ಇಂಟು ಜೆ. ನೀವು ಬರೀ 2y ಬರೆದ್ರೂ ಸಾಕು, ಅಲ್ಲಿ ಗೊತ್ತಾಗ್ತಿದೆಯಲ್ವಾ. ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇದಕ್ಕೆ 0, ಇದಕ್ಕೆ 0, ಝೆಡ್ ಸ್ಕ್ವೇರ್ಗೆ 2z ಮತ್ತು ಝೆಡ್ ಇಲ್ಲ ಅಂದರೆ 0 ಇಂಟು ಕೆ. ಇಲ್ಲಿ ಗ್ರಾಡ್ ಫೈ 1 ಈಸ್ ಈಕ್ವಲ್ ಟು ಏನಾಯ್ತಿದು 2xi, ಇಲ್ಲಿ 2yj ಪ್ಲಸ್ 2zk. ಇದು ಗ್ರಾಡ್ ಫೈ 1. ನೆಕ್ಸ್ಟು ಗ್ರಾಡ್ ಫೈ 2 ಮಾಡಬೇಕು. ಇದು ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಈಸ್ ಈಕ್ವಲ್ ಟು 3. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಈಸ್ ಈಕ್ವಲ್ ಟು 3. ಇಲ್ಲೇನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಪ್ಲಸ್ 3 ಈ ಕಡೆ ಬಂದರೆ -3 ಈಸ್ ಈಕ್ವಲ್ ಟು 0. ಇದನ್ನ ಫೈ 2 ಅಂತ ತಗೋಬೇಕು. ಲೆಟ್ ಫೈ 2 ಈಸ್ ಈಕ್ವಲ್ ಟು ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಮೈನಸ್ 3. ಇಲ್ಲಿ ಗ್ರಾಡ್ ಫೈ 2ಗೆ ಫಾರ್ಮುಲಾ ಏನು, ಡೋ ಫೈ 2 ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ 2 ಬೈ ಡೋ ವೈ ಜೆ ಪ್ಲಸ್ ಡೋ ಫೈ 2 ಬೈ ಡೋ ಝೆಡ್ ಕೆ. ಗ್ರಾಡ್ ಫೈ 2 ಈಸ್ ಈಕ್ವಲ್ ಟು ಡೋ ಫೈ 2 ಬೈ ಡೋ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು 2x, ಎಕ್ಸ್ ಇಲ್ಲ ಅಂದರೆ 0, ಎಕ್ಸ್ ಇಲ್ಲ ಅಂದರೆ 0, ಎಕ್ಸ್ ಇಲ್ಲ ಅಂದರೆ ಇಂಟು ಐ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದು ಯಾವ ಥರ 0, ವೈ ಸ್ಕ್ವೇರ್ಗೇನು 2y, ವೈ ಇಲ್ಲ ಅಂದರೆ 0, ವೈ ಇಲ್ಲ ಅಂದರೆ 0 ಇಂಟು ಜೆ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡೋದು ಯಾವ ಥರ 0 ಪ್ಲಸ್ 0 ಮೈನಸ್ 1 ಮೈನಸ್ 0 ಇಂಟು ಕೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಗ್ರಾಡ್ ಫೈ 2 ಆದಮೇಲೆ ಈಗ ನೋಡಿ, ಗ್ರಾಡ್ ಫೈ 2 ಈಸ್ ಈಕ್ವಲ್ ಟು ಏನಾಗುತ್ತೆ 2xi. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟು 2y
ಜೆ ಮೈನಸ್ 1k. ಈಗೇನು ಮಾಡಿ ಅಟ್ ಪಾಯಿಂಟ್ ಕೊಟ್ಟವ್ರೆ, ಅಟ್ ಹಾಕಿ ಪಾಯಿಂಟು ಇದಕ್ಕೂ ಹಾಕಿ ಏನಾಗುತ್ತೆ, ಅಟ್ 2, -1, 2 ಏನಾಗುತ್ತೆ ಗ್ರಾಡ್ 5 ನೋಡಿ ಎಕ್ಸಾಕ್ಟಲ್ಲಿ 2 ಹಾಕಿದ್ರೆ ಏನಾಗುತ್ತೆ, 2 2s 4i. ಇಲ್ಲಿ ನೋಡಿ ಪ್ಲಸ್ 2 ಇಂಟು y ಅಂದ್ರೇನು -1 ಅಂದರೆ -2j, 2 2s 4k. ಇದು ಗ್ರಾಡ್ 5 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಇಲ್ಲಿ ಅದೇ ಥರ ಅಟ್ ಹಾಕ್ಕೊಳ್ಳಿ ಇದಕ್ಕೂ 2, -1, 2 ಗ್ರಾಡ್ 5 ಏನಾಗುತ್ತೆ ಹೇಳಿ, 2 2s 4i. 2 ಇಂಟು -1 ಅಂದರೆ -2j -1k. ಝೆಡ್ ಇದ್ದರೆ ಝೆಡ್ ವ್ಯಾಲ್ಯೂ ಹಾಕಬೇಕು, ಝೆಡ್ ಇಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಿ, ಕಾಸ್ ಡೀಟಾ ಫಾರ್ಮುಲಾ ಅಪ್ಲೈ ಮಾಡಿ. ಹೇಳಿ ಕಾಸ್ ಡೀಟಾ ಫಾರ್ಮುಲಾ ಏನು, ಗ್ರಾಡ್ 5.52 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾಡ್ 5 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾಡ್ 5. ಈಗ ನೋಡಿ ಕಾಸ್ ಡೀಟಾ ಈಸ್ ಈಕ್ವಲ್ ಟು ಹೇಳಿ ಗ್ರಾಡ್ 5 ಡಾಟ್ ಗ್ರಾಡ್ 5 ಅಂದರೆ ಇದು ಗ್ರಾಡ್ 5 ಇದು ಗ್ರಾಡ್ 5. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡೋದು ಯಾವ ಥರ, ಐ ಕೋಫಿಷಿಯಂಟ್ ಏನು 4, ಇಲ್ಲಿ ಐ ಕೋಫಿಷಿಯಂಟ್ ಏನು 4 ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಜೆ ಕೋಫಿಷಿಯಂಟ್ ಏನು -2, ಇಲ್ಲಿ ಜೆ ಕೋಫಿಷಿಯಂಟ್ ಏನು -2, ಪ್ಲಸ್ ಕೆ ಕೋಫಿಷಿಯಂಟ್ ಏನು 4, ಇಲ್ಲಿ ಕೆ ಕೋಫಿಷಿಯಂಟ್ ಏನು -1. ಈಗ ರೂಟ್ ಆಫ್ ಗ್ರಾಡ್ 5 ನೋಡಿ, ಇದು ಮ್ಯಾಗ್ನಿಟ್ಯೂಡ್ ಮಾಡಿದಾಗ 4ನ ಸ್ಕ್ವೇರ್ ಮಾಡಿ ಬರೀಬೇಕು. ಸ್ಕ್ವೇರ್ ಏನು 16, 2ಗೆ ಸ್ಕ್ವೇರ್ ಏನು 4, 4ಗೆ ಸ್ಕ್ವೇರ್ ಏನು 16. ರೂಟ್ ಆಫ್ 4ಗೆ ಸ್ಕ್ವೇರ್ ಏನು 2ಗೆ ಸ್ಕ್ವೇರ್ ಏನು 4, 1ಗೆ ಸ್ಕ್ವೇರ್ ಏನು 1. ಇದೇನಾಗುತ್ತೆ, ಕಾಸ್ ಡೀಟಾ ಈಸ್ ಈಕ್ವಲ್ ಟು ಇದನ್ನ ಕ್ಯಾಲ್ಸಿಲಿ 16 + 4 - 4 ಅಂದರೆ ಬರೀ 16 ಬರುತ್ತೆ. ಕ್ಯಾಲ್ಸಿಲ್ ಮಾಡಿ ಆರಾಮಾಗಿ ಸಿಗುತ್ತೆ. ಇದೆಷ್ಟಾಗುತ್ತೆ ನೋಡಿ, ರೂಟ್ ಆಫ್ 16 + 4 + 16 6 ಬರುತ್ತೆ. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ, ರೂಟ್ ಆಫ್ 16 + 4 + 1 ಎಷ್ಟು ಬರುತ್ತೆ, ರೂಟ್ 21. ಬರೀ 16/6 ಮಾಡ್ಕೊಳ್ಳಿ ಕ್ಯಾಲ್ಸಿಲಿ, 16/6 ಎಷ್ಟು ಬರುತ್ತೆ ಆನ್ಸರ್, 8/3. ಕಾಸ್ ಡೀಟಾ ಈಸ್ ಈಕ್ವಲ್ ಟು ಏನು 8/3 ರೂಟ್ 21. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು, ನಮಗೆ ಬೇಕಾಗಿರೋದೇನು ಆ್ಯಂಗಲ್ ಬಿಟ್ವೀನ್ ಅಂದರೆ ಡೀಟಾ. ಕಾಸ್ ಡೀಟಾಯಿಂದ ಡೀಟಾ ಫೈಂಡ್ ಮಾಡ್ಕೋಬೇಕು. ಡೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 8/3 ರೂಟ್ 21 ಅಂತ ಬರ್ಕೋಬೇಕಷ್ಟೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡ್ತೇನೆ ನೋಡಿ. ಫಸ್ಟ್ ಕ್ವಶನ್ ಏನಿದೆ ನಿಮಗೆ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಸರ್ಫೇಸಸ್ x² + y² + z² = 9, ಇನ್ನೊಂದು x² + y² - z = 3 ಅಟ್ ದ ಪಾಯಿಂಟ್ 2, -1, 2. ಫಸ್ಟ್ ಇದನ್ನ ಬರ್ಕೊಳ್ಳಿ. +9 ಈ ಕಡೆ ಬಂದರೆ -9 = 0. ಇದನ್ನ 5 ಅಂತ ಕನ್ಸಿಡರ್ ಮಾಡಿ. ನೋಡಿ ಇಲ್ಲಿ ಕಾಸ್ ಡೀಟ್ ಆ್ಯಂಗಲ್ ಬಿಟ್ವೀನ್ ಫೈಂಡ್ ಮಾಡೋಕ್ಕೆ ಕಾಸ್ ಡೀಟಾದು ಫಾರ್ಮುಲಾ, ಇಲ್ಲಿ ಗ್ರಾಡ್ 5 ಬೇಕು, ಗ್ರಾಡ್ 5 ಬೇಕು. ಗ್ರಾಡ್ 5 ಫೈಂಡ್ ಮಾಡೋಕ್ಕೆ ಇದು ಫಾರ್ಮುಲಾ ಬರ್ಕೊಳ್ಳಿ. ಇಲ್ಲೇನು ಮಾಡಬೇಕು, ಗ್ರಾಡ್ 5 ಅಂದರೆ 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಇಲ್ಲಿ ಬರೀಬೇಕು, ಡಿಫ್ರೆನ್ಷಿಯೇಟ್ ಮಾಡಿ ಪಾರ್ಷಿಯಲಿ. x² 2x, ಎಕ್ಸ್ ಇಲ್ಲ ಅಂದರೆ 0. ನೋಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ y/z ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. y² 0, 9 0 ಇಂಟು i. ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ 0 + y² 2y + 0 - 0 ಇಂಟು j. ವಿತ್ ರೆಸ್ಪೆಕ್ಟ್ ಟು z ಮಾಡಿದಾಗ 0 + 0 + 2z - 0k. ಗ್ರಾಡ್ 5 ಅಂದರೆ ಇದನ್ನ ನೀಟಾಗಿ ಬರ್ಕೋಬಿಡಿ. ಅಟ್ XYZ ಅಲ್ಲಿ ಈ ವ್ಯಾಲ್ಯೂಸ್ ಹಾಕಿ ಇದು ಬರುತ್ತೆ ಗ್ರಾಡ್ 5. ನೆಕ್ಸ್ಟ್ ಇಕ್ವೇಷನ್ನ ಕನ್ಸಿಡರ್ ಮಾಡಿ, x² + y² - z = 3. ಇಲ್ಲಿ +3 ಈ ಕಡೆ ಬಂದರೆ -3 = 0. ಇದನ್ನ 5 2 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಗ್ರಾಡ್ 5 ಗೆ ಫಾರ್ಮುಲಾ ಏನು, ∂φ2 ∂xi
ಪ್ಲಸ್ ಡೋ ಫೈ ಟು ಬೈ ಡೋ ವೈ ಕೆ ಪ್ಲಸ್ ಡೋ ಫೈ ಟು ಬೈ ಡೋ ಝೆಡ್ ಕೆ. ಗ್ರಾಡ್ ಫೈ ಟು ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 2x ಪ್ಲಸ್ 0 ಮೈನಸ್ 0 ಫೈ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 0 ಪ್ಲಸ್ 2y ಮೈನಸ್ 0 ಮೈನಸ್ 0 ಜೆ. ವಿತ್ ರೆಸ್ಪೆಕ್ಟ್ ಟು ಕೆ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ 0 ಪ್ಲಸ್ 0 ಮೈನಸ್ 1 ಮೈನಸ್ 0 ಇಂಟು ಕೆ. ಇದನ್ನ ಮಾಡಿದಾಗ ಇದು ಬರುತ್ತೆ. ಅಟ್ 2 -1 2 ಮಾಡಿದ್ರೆ ಈ ವೆಕ್ಟರ್ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಇದು ಮತ್ತು ಇದು ಗ್ರಾಡ್ ಫೈ 1, ಇದು ಗ್ರಾಡ್ ಫೈ 2. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಕಾಸ್ ಜೀಟಾಗೆ ಫಾರ್ಮುಲಾ ಏನು, ಗ್ರಾಡ್ ಫೈ 1 ಡಾಟ್ ಗ್ರಾಡ್ ಫೈ 2 ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾಡ್ ಫೈ 1 ಇಂಟು ಫೈ 2. ಈಗೇನು ಮಾಡ್ಬೇಕು ಹೇಳಿ, ಗ್ರಾಡ್ ಫೈ 1 ಯಾವುದು ಇದರಲ್ಲಿ, ಇದು ಗ್ರಾಡ್ ಫೈ 1, ಇದು ಫೈ 2. ಈಗೇನು ಮಾಡಬೇಕು, ಫಸ್ಟು ಗ್ರಾಡ್ ಫೈ 1 ಡಾಟ್ ಗ್ರಾಡ್ ಫೈ 2 ಮಾಡೋದು ಯಾವ ಥರ, ಐ ಕೋಫಿಷಿಯಂಟ್ ಏನು 4, ಇಲ್ಲಿ ಐ ಕೋಫಿಷಿಯಂಟ್ 4 ಇಂಟು 4 ಮೈನಸ್ 2 ಇಂಟು ಮೈನಸ್ 2, ನೆಕ್ಸ್ಟು 4 ಇಂಟು ಮೈನಸ್ 1. ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾಡ್ ಫೈ 1 ಮಾಡೋದು ಯಾವ ಥರ, ರೂಟ್ ಆಫ್ ಇದಕ್ಕೆ ಸ್ಕ್ವೇರ್ ಮಾಡಿ ಬರ್ಕೋಬೇಕು, 16 4 16. ಆಮೇಲೆ ರೂಟ್ ಆಫ್ ಇದಕ್ಕೆ ಸ್ಕ್ವೇರ್ ಮಾಡಿ ಬರ್ಕೋಬೇಕು, 16 4 1. ಇದು ಮಾಡಿದ್ರೆ ಇದು ಬರುತ್ತೆ 16. ಆಮೇಲೆ ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬರುತ್ತೆ, ಇದು ಹಂಗೆ ಬರ್ಕೊಳ್ಳಿ. ಇದು 16/6 ಮಾಡಿ 8/3 ಬರುತ್ತೆ. ಟೀಟಾ ಅಂದರೆ ಕಾಸ್ ಇನ್ವರ್ಸ್ 8/3 ರೂಟ್ 21. ಇಷ್ಟೇ. ಥ್ಯಾಂಕ್ ಯು.